ರೇಣುಕಾಸ್ವಾಮಿ ಕೊಲೆ ಕೇಸ್ನ 17 ಜನ ಆರೋಪಿಗಳಲ್ಲಿ ಓರ್ವ ಆರೋಪಿಗೆ ಜಾಮೀನು ಮಂಜೂರಾಗಿದೆ. ಪ್ರಕರಣದ 16ನೇ ಆರೋಪಿ ಕೇಶವಮೂರ್ತಿಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಹೈಕೋರ್ಟ್ನಿಂದ ಜಾಮೀನು ಪಡೆಯುವಲ್ಲಿ ಪ್ರಕರಣದ 16ನೇ ಆರೋಪಿ ಕೇಶವಮೂರ್ತಿ ಸಕ್ಸಸ್ ಆಗಿದ್ದಾನೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿರುವಂತಹ ಪೀಠ 16ನೇ ಆರೋಪಿ ಕೇಶವಮೂರ್ತಿಗೆ ಜಾಮೀನು ಮಂಜೂರು ಮಾಡಿದೆ. ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರದಂತೆ ಕೋರ್ಟ್ ಷರತ್ತನ್ನ ವಿಧಿಸಿದೆ. ಒಬ್ಬರ ವೈಯಕ್ತಿಕ ಶ್ಯೂರಿಟಿಯನ್ನ ನೀಡುವಂತೆ ಷರತ್ತು ವಿಧಿಸಿ ಜಾಮೀನನ್ನ ನೀಡಲಾಗಿದೆ. ಆರೋಪಿ ಕೇಶವಮೂರ್ತಿ ಪರ ವಕೀಲ ರಂಗನಾಥ ರೆಡ್ಡಿ ವಾದವನ್ನ ಮಾಡಿದ್ದು, ಸದ್ಯ ಆರೋಪಿ ಕೇಶವಮೂರ್ತಿ ತುಮಕೂರು ಜೈಲಿನಲ್ಲಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೇಶವಮೂರ್ತಿಯ ಪಾತ್ರ ಎಲ್ಲಿ ಬರುತ್ತೆ ಅಂತಂದ್ರೆ, ಕೊಲೆ ಎಲ್ಲ ಆದ ನಂತರ, ಬಾಡಿಯ ಡಿಸ್ಪೋಸ್ ಆದ ನಂತರ 4 ಜನ ಹೋಗಿ ಸರೆಂಡರ್ ಆಗ್ತಾರಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ, ನಾವೇ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದು ಅಂತ ಹೇಳಿ. ಆ 4 ಜನರಲ್ಲಿ ರಾಘವೇಂದ್ರ, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್ ಇವರ ಜೊತೆಗಿದ್ದಂಥ ಮತ್ತೊಬ್ಬ 16ನೇ ಆರೋಪಿ 27 ವರ್ಷದ ಈ ಕೇಶವಮೂರ್ತಿ. ಆತನ ಪರ ವಾದ ಮಾಡಿದಂಥ ರಂಗನಾಥ ರೆಡ್ಡಿ ಅವರ ವಾದದ ಪ್ರಮುಖ ಅಂಶವೇ ಇದಾಗಿತ್ತು. ಆರೋಪಿ ಕೃತ್ಯದಲ್ಲಿ ಎಲ್ಲೂ ಭಾಗಿಯಾಗಿಲ್ಲ, ಸಾಕ್ಷ್ಯ ನಾಶದಲ್ಲೆಲ್ಲೂ ಭಾಗಿಯಾಗಿಲ್ಲ. ಆತ ಪ್ರಕರಣದ ಅಂತಿಮ ಹಂತದಲ್ಲಿ ಬಂದಿದ್ದಾನೆ, ಸರೆಂಡರ್ ಆಗೋದಕ್ಕೆ ಬಂದಿದ್ದಾನೆ. ಹಾಗಾಗಿ ಆತನಿಗೆ ಜಾಮೀನು ನೀಡಬೇಕು ಅಂತ ಹೇಳಿ ವಾದವನ್ನ ಮಂಡಿಸಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಒಟ್ಟು 17 ಜನ ಆರೋಪಿಗಳು, ಅದರಲ್ಲಿ ಓರ್ವ ಆರೋಪಿಗೆ ಕೊನೆಗೂ ಜಾಮೀನು ಲಭ್ಯ ಆಗಿದೆ. ಜಾಮೀನು ಸಿಕ್ಕಿರೋದು ಶರಣಾಗತಿಯಲ್ಲಿ ಪಾತ್ರ ಇದ್ದಂತಹ ಕೇಶವಮೂರ್ತಿಗೆ. ಯಾವ ಆಧಾರದಲ್ಲಿ ಜಾಮೀನನ್ನ ನೀಡಲಾಗಿದೆ? ವಾದ ಪ್ರತಿವಾದ ಹೈಕೋರ್ಟ್ನಲ್ಲಿ ಏನಾಗಿತ್ತು ವಿಷ್ಣು ಪ್ರಸಾದ್? ಖಂಡಿತ ಇವತ್ತು ದರ್ಶನ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲೇ ಆರೋಪಿಗೆ ಈಗ ಬೇಲ್ ಸಿಕ್ಕಿರುವಂತದ್ದು. ಈಗ A16 ಆಗಿರುವಂತಹ ಕೇಶವಮೂರ್ತಿಗೆ ಈಗ ಜಾಮೀನು ನೀಡುವಂತಹ ಕೆಲಸವನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ಮಾಡಿರುವಂತದ್ದು. ಮತ್ತೆ ಇವತ್ತು ಜಾಮೀನು ನೀಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಂಶ, ಅಂದ್ರೆ ನಾವೀಗ ನ್ಯಾಯಾಧೀಶರಾಗಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರು ಜಾಮೀನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಂಡೀಷನ್ ಆಗಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು, ಜೊತೆಗೆ ವೈಯಕ್ತಿಕವಾಗಿ ಒಬ್ಬರು ಶ್ಯೂರಿಟಿ ನೀಡಬೇಕು ಅನ್ನೋ ಒಂದು ಸೂಚನೆ ಮೂಲಕ ಅವರಿಗೆ ಜಾಮೀನು ನೀಡುವಂತಹ ಕೆಲಸ ಮಾಡಿದೆ. ಇನ್ನು ಜಾಮೀನು ಕೊಡೋದಕ್ಕೆ ಇರುವಂತಹ ಪ್ರಮುಖ ರೀಸನ್ಸ್ ಬಗ್ಗೆ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಂತಂದ್ರೆ, ಮೊದಲನೇ ಪಾಯಿಂಟ್ ಕೋರ್ಟ್ ಗಮನಿಸಿದೇನಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ಕೇಶವಮೂರ್ತಿಯ ರೋಲ್ ಏನಿತ್ತು, ಈ ರೋಲ್ ಇರುವಂತದ್ದು ಕೇವಲ ಇಲ್ಲಿ ಅವ್ರನ್ನ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಒಂದು ಮಾತ್ರ ಆರೋಪ ಇತ್ತು. ಅಂದ್ರೆ ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳಲ್ಲಿ 201 ಮಾತ್ರ ಇವ್ರ ಮೇಲೆ ಟ್ರ್ಯಾಕ್ ಆಗ್ತಾ ಇತ್ತು ಅಂತೇಳಿ. ಯಾಕಂತಂದ್ರೆ ಬೇರೆ ಸೆಕ್ಷನ್ಗಳೆಲ್ಲೂ ಕೂಡ, ಅಂದ್ರೆ ಅವ್ರು ಬರುವಷ್ಟೊತ್ತಿಗೆ ಪ್ರಕರಣದಲ್ಲಿ ಅವ್ರನ್ನ ಕಿಡ್ನಾಪ್ ಕೆಲಸ ಮುಗಿದೋಗಿತ್ತು, ಅವರ ಕೊಲೆಯೂ ಕೂಡ ಆಗಿತ್ತು. ಆದ್ರೆ ಕೊನೆಗೆ ಸರೆಂಡರ್ ಮಾಡಿಸೋದಕ್ಕೆ ಇವ್ರನ್ನ ಕರೆತರುವಂತಹ ಕೆಲಸ ಮಾಡಿದ್ರು, ಹಣದ ಆಮಿಷವನ್ನು ಕೊಟ್ಟು ಸರೆಂಡರ್ ಆಗುವಂತ ಹೇಳಿದ್ರು. ಹೀಗಾಗಿ ತಾನು ಸರೆಂಡರ್ ಆಗಿದ್ದೆ ಅನ್ನೋ ಪಾಯಿಂಟ್ ಅನ್ನ ಅವ್ರ ಪರ ವಕೀಲರು ವಾದವನ್ನು ಮುಗಿಸುವಂತಹ ಕೆಲಸವನ್ನು ಮಾಡಿದ್ರು. ಆ ವಾದವನ್ನು ಪುರಸ್ಕರಿಸಿದಂತಹ ನ್ಯಾಯಾಲಯ ಆರೋಪಿಯ ವಿರುದ್ಧ ಯಾವುದೇ ಕಿಡ್ನಾಪ್, ಕೊಲೆ, ಯಾವುದೇ ರೀತಿಯ ಆರೋಪಗಳಿಂದ ಕೇವಲ ಇಲ್ಲಿ ಸಾಕ್ಷಿ ನಾಶ ಆರೋಪ ಮಾತ್ರ ಇರುವುದು. 201 ಏನಿದೆ ಇದು ನಾರ್ಮಲಿ ಬೇರೆಬಲ್ ಸೆಕ್ಷನ್ ಆಗುತ್ತೆ. ಯಾವಾಗ ಕೊಲೆ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಬಂದ ಸಂದರ್ಭದಲ್ಲಿ 201 ಅದು ಕೂಡ ನಾನ್ ವೇಲೇಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಇವರು ಕೊಲೆಯಲ್ಲಿ ಭಾಗಿಯಾಗದಿರುವಂತಹ ಹಿನ್ನೆಲೆಯಲ್ಲಿ ಇವರ ವಿರುದ್ಧ 201 ಕೇವಲ ವೇಲೇಬಲ್ ಸೆಕ್ಷನ್ ಆಗಿಬಿಟ್ಟಿತ್ತು. ಅದೇ ಗ್ರೌಂಡ್ ಆಧಾರದವರಿಗೆ ಹೈಕೋರ್ಟ್ ಇವತ್ತು ಅವರಿಗೆ ಜಾಮೀನು ಕೊಡುವಂತಹ ಕೆಲಸವನ್ನು ಮಾಡಿದೆ. ವಿಷ್ಣು ಪ್ರಸಾದ್, ಈಗ ಕೇಶವಮೂರ್ತಿಗೆ ಜಾಮೀನು ಸಿಕ್ಕಿದೆ. ಈ ಸರೆಂಡರ್ ಆದ ಕೇಸ್ ಏನಿದೆ, ಸರೆಂಡರ್ ಆಗುವಂತಹ ಸಂದರ್ಭ ಏನಿದೆ, ಆಗ ಜೊತೆಗಿದ್ದಂತಹ ಮತ್ತಿಬ್ಬರು ಯಾರು ಅಂತ ಹೇಳಿದ್ರೆ ನಿಖಿಲ್ ನಾಯಕ್ ಹಾಗೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ. ಈಗ ಅವರು ಕೂಡ ಜಾಮೀನಿನ ಮೊರೆಯನ್ನ ಹೋಗಿದ್ದಾರೆ. ಇದೇ ರೀತಿಯಾದಂತಹ ಮಾನದಂಡ ಅವ್ರಿಗೂ ಕೂಡ ಅಪ್ಲೈ ಆಗಬಹುದಾ, ಹೇಗೆ ಅಂತ ಹೇಳಿ? ಖಂಡಿತ ವಿದೇಶ 100% ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಯಾಕಂತಂದ್ರೆ ಕೊಲೆಯ ಪ್ರಕರಣದಲ್ಲಿ ಕೊನೆಯ 3 ಮಂದಿ ಅಂತಾರೆ. ಈಗ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ 15, 16, 17 ಅವರು ಯಾವಾಗ ಬಂದು ಸರೆಂಡರ್ ಆಗೋದಕ್ಕೆ ಮುಂದಾದ್ರು, ಆ ಒಂದು ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಯಾವುದೇ ಕಿಡ್ನಾಪ್ ಮಾಡುವಂತಹ ಕೆಲಸದಲ್ಲಿ ಭಾಗಿಯಾಗಿಲ್ಲ, ಜೊತೆಗೆ ಅವ್ರು ಯಾವುದೇ ಮರ್ಡರ್ಲು ಕೂಡ ಭಾಗಿಯಾಗಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವರೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ರು. ಆತನನ್ನ ಕರೆತರಬೇಕು, ಹೊಡಿಬೇಕು, ಆತನ ಕೊಲ್ಲಬೇಕು ಅನ್ನೋ ಒಂದು ಪ್ಲಾನ್ ಏನ್ ಮಾಡಿದ್ರು. ಅದು ಯಾವ ಭಾಗದಲ್ಲೂ ಕೂಡ ಇವುಗಳ ಪಾತ್ರ ಇಲ್ಲ. ಮತ್ತೆ ನೇರವಾಗಿ ಇವ್ರ ಪಾತ್ರ ಇರುವಂತದ್ದು, ದುಡ್ಡು ಕೊಡ್ತೀವಿ, ನೀವು ಅವ್ರ ಬದಲಾಗಿ ನಾವು ಹಣದ ವಿಚಾರಕ್ಕೆ ಕೊಲೆ ಮಾಡಿದ್ವಿ ಅಂತ ಹೋಗಿ ಸರೆಂಡರ್ ಆಗಿ ಅಂತೇಳಿ ಇಲ್ಲಿ ವಿನಯ್ ಮತ್ತೆ ಪ್ರದೂಷ್ ಹೇಳಿದ್ದಕ್ಕೆ ಮಾಡಿದ್ದೇವೆ ಅನ್ನೋ ಒಂದು ಪಾಯಿಂಟ್ ಉಲ್ಲೇಖ ಮಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶವನ್ನು ಗಮನಿಸಬಹುದು. ಈ ಪ್ರಕರಣದಲ್ಲಿ ಇವರೆಲ್ಲರೂ ಕೂಡ ಅಪ್ರೂವರ್ ವಿಟ್ನೆಸ್ಗಳು, ಅಂದ್ರೆ ಒಂದ್ ಕಡೆ ಸಾಕ್ಷಿಗಳಾಗಿ ಕೂಡ ಇವ್ರನ್ನ ಪರಿಗಣಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕಾರಣ ಏನಂತಂದ್ರೆ, ಆರೋಪಿಗಳು ಬರುವಷ್ಟೊತ್ತಿಗೆ ಕೊಲೆ ಆಗಿತ್ತು ಅನ್ನೋದು ಸ್ಪಷ್ಟ. ಯಾರು ಕೊಂದ್ರು ಅನ್ನೋದನ್ನ ಹೇಳಿಕೆ ಕೊಡೋದಕ್ಕಿಂತ ಮುಂಚಿತವಾಗಿ ಅವರು ಕೊಲೆ ಆಗಿತ್ತು, ಅದಾದಂತಹ ಬಳಿಕ ಇವರಿಗೆ ಕಿಡ್ನಾಪ್ ಮಾಡಿ ಕರೆತಂದಿದ್ದು ಕುರಿತು, ಅದಾದ ನಂತರ
ಅದನ್ನ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ನಮಗೆ ಸೂಚನೆ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಅದಕ್ಕೋಸ್ಕರ ಒಬ್ಬರಿಗೆ ಈಗ ಈ ಪ್ರಕರಣ ನೋಡಿದ್ರೆ ಒಬ್ಬರಿಗೆ 9 ಲಕ್ಷ ಕೊಡುವಂಥದ್ದು, ಒಬ್ಬರಿಗೆ 5 ಲಕ್ಷ ಕೊಡುವಂಥದ್ದು, ಮತ್ತೆ ಒಬ್ಬರಿಗೆ 1 ಲಕ್ಷವನ್ನ ಈಗಾಗಲೇ ಕೊಡುವಂತಹ ಕೆಲಸ ಆಗಿತ್ತು. ಈ ಆಧಾರದ ಮೇರೆಗೆ ಎಲ್ಲರೂ ಕೂಡ ಅವರಾಗಿ ಒಪ್ಪೂರಾಗಿದ್ದಾರೆ. ಜೊತೆಗೆ ಈ ಕೃತ್ಯದಲ್ಲಿ ನಮಗೆ ಹಣದ ಅದಕ್ಕೋಸ್ಕರ ನಾವು ಇಷ್ಟೊಂದು ಮಾಡಿದ್ವಿ ವಿನಃ ನಮಗೆ ತನ್ನ ಕೊಲ್ಲೋದಾಗ್ಲಿ ಕಿಡ್ನಾಪ್ ಮಾಡುವಂತ ಉದ್ದೇಶ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸುವಂತ ಕೆಲಸ ಅವರ ಪರ ಒತ್ತಡ ಮಾಡಿದ್ದಾರೆ. ಹೀಗಾಗಿ ಅವರಿಬ್ಬರಿಗೂ ಕೂಡ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.